ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಪ್ರಕೃತಿ ಇನ್ಸ್ಪಿರೇಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದಿನ ನಮ್ಮ ಯೂಟ್ಯೂಬ್ ಕ್ಲಾಸ್ನಲ್ಲಿ ನಾವು ಗ್ರ್ಯಾಂಡ್ ಸ್ಲ್ಯಾಮ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಮುಖ್ಯವಾದ ವಿಷಯವಾಗಿದೆ. ಗ್ರ್ಯಾಂಡ್ ಸ್ಲ್ಯಾಮ್ ಎಂದರೆ ಒಂದು ವರ್ಷದಲ್ಲಿ ನಡೆಯುವ 4 ಪ್ರಮುಖ ಅಂತಾರಾಷ್ಟ್ರೀಯ ಟೆನ್ನಿಸ್ ಟೂರ್ನಮೆಂಟ್ಗಳನ್ನು ಒಟ್ಟಾಗಿ ಗ್ರ್ಯಾಂಡ್ ಸ್ಲ್ಯಾಮ್ ಎಂದು ಕರೆಯುತ್ತಾರೆ. ಇದು 4 ಪ್ರಮುಖ ಗ್ರ್ಯಾಂಡ್ ಸ್ಲ್ಯಾಮ್ಗಳನ್ನು ಹೊಂದಿದೆ: ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್, USA ಓಪನ್. ಆಸ್ಟ್ರೇಲಿಯನ್ ಓಪನ್ ನಡೆಯುವುದು ಮೆಲ್ಬೋರ್ನ್, ಆಸ್ಟ್ರೇಲಿಯಾ. ಇದು ನಡೆಯುವುದು ಜನವರಿಯಲ್ಲಿ. ಫ್ರೆಂಚ್ ಓಪನ್, ಇದನ್ನು ರೋಲಾಂಡ್ ಗ್ಯಾರೋಸ್ ಎಂದು ಕೂಡ ಕರೆಯುತ್ತಾರೆ, ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಜರುಗುತ್ತದೆ. ಮೇ ಮತ್ತು ಜೂನ್ ತಿಂಗಳಲ್ಲಿ ಈ ಓಪನ್ಸ್ ಜರುಗುತ್ತದೆ. ವಿಂಬಲ್ಡನ್ ಓಪನ್ಸ್ ಲಂಡನ್, ಇಂಗ್ಲೆಂಡ್ನಲ್ಲಿ ಜರುಗುತ್ತದೆ. ಜೂನ್ ಜುಲೈನಲ್ಲಿ ಈ ಕ್ರೀಡೆಯು ಜರುಗುತ್ತದೆ. USA ಓಪನ್ ಅಮೆರಿಕ ದೇಶದ ನ್ಯೂಯಾರ್ಕ್ನಲ್ಲಿ ಜರುಗುತ್ತದೆ, ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ. ಇವು ಸ್ಥಾಪನೆ ಆಗಿರುವ ಕಾಲಾನುಕ್ರಮ: ವಿಂಬಲ್ಡನ್ ಓಪನ್ 1877, USA ಓಪನ್ 1881, ಫ್ರೆಂಚ್ ಓಪನ್ 1891, ಆಸ್ಟ್ರೇಲಿಯನ್ ಓಪನ್ 1905. ಇದನ್ನು ಸರಳವಾಗಿ ನೆನಪಿಟ್ಟುಕೊಳ್ಳಲು ಉಫಾ ಎಂದು ನೆನಪಿಟ್ಟುಕೊಳ್ಳಿ, VUFA. ವರ್ಷದಲ್ಲಿ ನಡೆಯುವ ಆಟಗಳು: ಆಸ್ಟ್ರೇಲಿಯನ್ ಓಪನ್ಸ್, ಇದು ನಡೆಯುವ ಸ್ಥಳ ಮೆಲ್ಬೋರ್ನ್, ಆಸ್ಟ್ರೇಲಿಯಾ. ಇದು ನಡೆಯುವ ಕೋರ್ಟ್ ಹಾರ್ಡ್ ಕೋರ್ಟ್ ಆಗಿದೆ. ಇದು ವರ್ಷದ ಮೊದಲ ಗ್ರ್ಯಾಂಡ್ ಸ್ಲ್ಯಾಮ್ ಆಗಿದೆ. 2026ರ ವಿಜೇತರು: ಪುರುಷರ ವಿಜೇತ ಕಾರ್ಲೋಸ್ ಅಲ್ಕರಾಜ್, ರನ್ನರ್ ಅಪ್ ನೊವಾಕ್ ಜೊಕೋವಿಚ್, ಮತ್ತು ಮಹಿಳೆಯರ ವಿಜೇತಳು ಎಲೆನಾ ರೈಬಾಕಿನಾ. ಇದರ ರನ್ನರ್ ಅಪ್ ಅರಿಯಾನಾ ಸಬಲೆಂಕಾ. ಇಲ್ಲಿ ನೀವು ಈ ಚಿತ್ರದಲ್ಲಿ ಗಮನಿಸಬಹುದು, ಕಾರ್ಲೋಸ್ ಅಲ್ಕರಾಜ್ ಇವರು ಸ್ಪೇನ್ ದೇಶದವರು, ನೊವಾಕ್ ಜೊಕೋವಿಚ್ ಇವರು ಸರ್ಬಿಯಾದವರು ಮತ್ತು ಎಲೆನಾ ರೈಬಾಕಿನಾ ಇವರು ಕಜಕಿಸ್ತಾನದವರು, ಅರಿಯಾನಾ ಸಬಲೆಂಕಾ ಇವರು ಬೆಲಾರಸ್ ದೇಶದವರು. ಹೀಗೆ ಫ್ರೆಂಚ್ ಓಪನ್, ಇದನ್ನು ರೋಲಾಂಡ್ ಗ್ಯಾರೋಸ್ ಎಂದು ಕೂಡ ಕರೆಯುತ್ತಾರೆ. ಇದು ನಡೆಯುವ ಸ್ಥಳ ಫ್ರಾನ್ಸ್ನ ಪ್ಯಾರಿಸ್. ಇದು ನಡೆಯುವ ಕೋರ್ಟ್ ಕ್ಲೇ ಕೋರ್ಟ್. ಕ್ಲೇ ಕೋರ್ಟ್ನಲ್ಲಿ ನಡೆಯುವ ಏಕೈಕ ಗ್ರ್ಯಾಂಡ್ ಸ್ಲ್ಯಾಮ್ ಅದು ಫ್ರೆಂಚ್ ಓಪನ್ಸ್. ಮತ್ತು ವಿಂಬಲ್ಡನ್ ಓಪನ್ಸ್, ಇದು ನಡೆಯುವ ಸ್ಥಳ ಇಂಗ್ಲೆಂಡಿನ ಲಂಡನ್. ಇದು ನಡೆಯುವ ಕೋರ್ಟ್ ಗ್ರಾಸ್ ಕೋರ್ಟ್. ವಿಶ್ವದ ಅತ್ಯಂತ ಹಳೆಯ ಟೆನ್ನಿಸ್ ಟೂರ್ನಮೆಂಟ್. ಇದು ಸ್ಥಾಪನೆ ಆಗಿರುವುದು 1877ರಲ್ಲಿ. ಹಾಗೆ USA ಓಪನ್, ಇದು ನಡೆಯುವ ಸ್ಥಳ ಅಮೆರಿಕದ ನ್ಯೂಯಾರ್ಕ್ನಲ್ಲಿ. ಇದು ನಡೆಯುವ ಕೋರ್ಟ್ ಹಾರ್ಡ್ ಕೋರ್ಟ್ ಆಗಿದೆ. ಇದು ಅತಿ ಹೆಚ್ಚು ಬಹುಮಾನ ಹೊಂದಿರುವ ಟೂರ್ನಿಮೆಂಟ್ ಇದಾಗಿದೆ. ಮತ್ತು ಗ್ರ್ಯಾಂಡ್ ಸ್ಲ್ಯಾಮ್ ಎಂದರೆ 4 ಪ್ರಮುಖ ಟೆನ್ನಿಸ್ ಟೂರ್ನಮೆಂಟ್ ಹಾಗೂ ವಿಂಬಲ್ಡನ್ ಇದರಲ್ಲಿ ಅತ್ಯಂತ ಹಳೆಯ ಟೂರ್ನಮೆಂಟ್ ಆಗಿದೆ. ಫ್ರೆಂಚ್ ಓಪನ್, ಇದು ಏಕೈಕ ಕ್ಲೇ ಕೋರ್ಟ್ನಲ್ಲಿ ಆಡುವ ಆಟ. ಆಸ್ಟ್ರೇಲಿಯಾ ಮತ್ತು US ಓಪನ್, ಇದು ನಡೆಯುವುದು ಹಾರ್ಡ್ ಕೋರ್ಟ್ನಲ್ಲಿ. ಒಂದೇ ವರ್ಷದಲ್ಲಿ 4 ಎಲ್ಲ ಟೂರ್ನಿಮೆಂಟ್ಗಳನ್ನು ಗೆದ್ದರೆ ಅವರಿಗೆ ಕ್ಯಾಲೆಂಡರ್ ಗ್ರ್ಯಾಂಡ್ ಸ್ಲ್ಯಾಮ್ ಎನ್ನುತ್ತಾರೆ. ಅದೇ ರೀತಿಯಾಗಿ ಗೋಲ್ಡನ್ ಗ್ರ್ಯಾಂಡ್ ಸ್ಲ್ಯಾಮ್, ಇದರ ಅರ್ಥ ಒಂದು ವರ್ಷದಲ್ಲಿ 4 ಗ್ರ್ಯಾಂಡ್ ಸ್ಲ್ಯಾಮ್ ಗೆಲ್ಲಬೇಕು. ಅದರ ಜೊತೆಯಲ್ಲಿ ಒಲಿಂಪಿಕ್ ಚಿನ್ನದ ಪದಕ ಗೆದ್ದರೆ ಅದನ್ನು ಗೋಲ್ಡನ್ ಗ್ರ್ಯಾಂಡ್ ಸ್ಲ್ಯಾಮ್ ಎನ್ನುತ್ತಾರೆ. ಗ್ರ್ಯಾಂಡ್ ಸ್ಲ್ಯಾಮ್ ನಡೆಯುವ ಪ್ರಮುಖ ವಿಭಾಗಗಳು: ಇದರಲ್ಲಿ ಮೆನ್ಸ್ ಸಿಂಗಲ್ಸ್, ವಿಮೆನ್ಸ್ ಸಿಂಗಲ್ಸ್, ಡಬಲ್ಸ್, ಮಿಕ್ಸ್ ಡಬಲ್ ಈ ರೀತಿಯಾಗಿ ನಡೆಯುತ್ತವೆ. ಈ ಚಿತ್ರದಲ್ಲಿ ನೀವು ಗಮನಿಸಬಹುದು ಯಾವ ರೀತಿಯಾಗಿ ಅದರ ಕೋರ್ಟ್ಗಳು ಇರುತ್ತವೆ ಎಂದು. ಆಸ್ಟ್ರೇಲಿಯನ್ ಓಪನ್, ಇದು ನಡೆಯುವುದು ಹಾರ್ಡ್ ಕೋರ್ಟ್ನಲ್ಲಿ. ಇದರ ಪಕ್ಕದಲ್ಲಿ ಫ್ರೆಂಚ್ ಓಪನ್, ಇದನ್ನು ರೋಲಾಂಡ್ ಗ್ಯಾರೋಸ್ ಎಂದು ಕೂಡ ಕರೆಯುತ್ತಾರೆ. ಇದು ನಡೆಯುವುದು ಕ್ಲೇ ಕೋರ್ಟ್ನಲ್ಲಿ. ಮತ್ತು USA ಓಪನ್, ಇದು ಕೂಡ ಹಾರ್ಡ್ ಕೋರ್ಟ್ನಲ್ಲಿ ನಡೆಯುತ್ತದೆ. ವಿಂಬಲ್ಡನ್ ಓಪನ್, ಇದು ಗ್ರಾಸ್ ಕೋರ್ಟ್ನಲ್ಲಿ ನಡೆಯುತ್ತದೆ, ಹುಲ್ಲಿನ ಕೋರ್ಟ್. ಇದರ ಜೊತೆಯಾಗಿ ನಾವು 2025ರ ವಿಜೇತರ ಬಗ್ಗೆ ನೋಡೋಣ. ಮೊದಲು ನಡೆಯುವುದು ಆಸ್ಟ್ರೇಲಿಯನ್ ಓಪನ್. ಅದರಲ್ಲಿ ವಿಜೇತರಾದವರು ಪುರುಷರಲ್ಲಿ ಜಾನಿಕ್ ಸಿನ್ನರ್ ಮತ್ತು ಮಹಿಳೆಯರಲ್ಲಿ ಮೆಡಿಸನ್ ಕೀ. ಈ ವರ್ಷದಲ್ಲಿ ಗೆದ್ದವರು ಕಾರ್ಲೋಸ್ ಅಲ್ಕರಾಜ್ ಮತ್ತು ಎಲೆನಾ ರೈಬಾಕಿನಾ. ಇವರು ಆಸ್ಟ್ರೇಲಿಯನ್ ಓಪನ್ 2026ರಲ್ಲಿ ಗೆದ್ದಿದ್ದಾರೆ. ಫ್ರೆಂಚ್ ಓಪನ್ಸ್ನಲ್ಲಿ 2025ರ ವಿಜೇತರು
ಪುರುಷರಲ್ಲಿ ಕಾರ್ಲೋಸ್ ಅಲ್ಕರಾಜ್, ಮಹಿಳೆಯರಲ್ಲಿ ಕೋಕೋ ಗೌಫ್. ಹಾಗೆ ವಿಂಬಲ್ಡನ್ನಲ್ಲಿ ಪುರುಷರಲ್ಲಿ ಜಾನಿಕ್ ಸಿನ್ನರ್, ಮಹಿಳೆಯರಲ್ಲಿ ಈಗಾ ಸ್ವಿಯಾಟೆಕ್. USA ಓಪನ್ ಪುರುಷ ವಿಜೇತರು ಕಾರ್ಲೋಸ್ ಅಲ್ಕರಾಜ್, ಮಹಿಳಾ ವಿಜೇತರು ಅರಿಯಾನಾ ಸಬಲೆಂಕಾ. ಗ್ರ್ಯಾಂಡ್ ಸ್ಲಾಮ್ಗೆ ಸಂಬಂಧಿಸಿದ ಕೆಲವೊಂದು ಪ್ರಶ್ನೆಗಳು. ಒಂದು ವರ್ಷದಲ್ಲಿ ಗೆಲ್ಲಬೇಕಾದ 4 ಪ್ರಮುಖ ಟೆನ್ನಿಸ್ ಟೂರ್ನಮೆಂಟ್ಗಳ ಗುಂಪನ್ನು ಏನೆಂದು ಕರೆಯುತ್ತಾರೆ? ಮಾಸ್ಟರ್ ಸೀರೀಸ್, ಗ್ರ್ಯಾಂಡ್ ಸ್ಲಾಮ್, ಚಾಲೆಂಜರ್ ಟೂರ್, ATP 500. ಉತ್ತರ ಗ್ರ್ಯಾಂಡ್ ಸ್ಲಾಮ್ ಎಂದು ಕರೆಯುತ್ತಾರೆ. ಪ್ರಮುಖ 4 ವರ್ಷದಲ್ಲಿ 4 ನಡೆಯುವ ಟೂರ್ನಮೆಂಟ್ಗಳೇ ಅವೇ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್. ಅದೇ ರೀತಿಯಾಗಿ 2026ರ ಆಸ್ಟ್ರೇಲಿಯನ್ ಓಪನ್ ಯಾವ ದೇಶದಲ್ಲಿ ನಡೆದಿದೆ? ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ. ಇದೇ ರೀತಿಯಾಗಿ ಬರುತ್ತವೆ. ಫ್ರೆಂಚ್ ಓಪನ್ಗೆ ಇನ್ನೂ ಒಂದು ಹೆಸರು ಏನು? ರೋಲ್ಯಾಂಡ್ ಗ್ಯಾರೋಸ್. ವಿಂಬಲ್ಡನ್ ಟೂರ್ನಿಮೆಂಟ್ನಲ್ಲಿ ಯಾವ ಥರದ ಕೋರ್ಟ್ ಬಳಕೆ ಆಗುತ್ತದೆ? ಹಾರ್ಡ್ ಕೋರ್ಟ್, ಕ್ಲೇ ಕೋರ್ಟ್, ಗ್ರಾಸ್ ಕೋರ್ಟ್, ಸಿಂಥೆಟಿಕ್ ಕೋರ್ಟ್. ಇದರಲ್ಲಿ ಬಳಕೆ ಆಗುವುದು ಗ್ರಾಸ್ ಕೋರ್ಟ್, ಹುಲ್ಲಿನ ಕೋರ್ಟ್. 2026ರ USA ಓಪನ್ ಯಾವ ನಗರದಲ್ಲಿ ಆಯೋಜಿಸಲಾಗುತ್ತದೆ? ಲಂಡನ್, ಪ್ಯಾರಿಸ್, ನ್ಯೂಯಾರ್ಕ್, ಮೆಲ್ಬೋರ್ನ್. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಆಯೋಜಿಸಲಾಗುತ್ತದೆ. ಕ್ಯಾಲೆಂಡರ್ ಗ್ರ್ಯಾಂಡ್ ಸ್ಲಾಮ್ ಎಂದರೇನು? ಒಂದೇ ವರ್ಷದಲ್ಲಿ 3 ಟೂರ್ನಿಮೆಂಟ್ ಗೆಲ್ಲುವುದು, 4 ಗ್ರ್ಯಾಂಡ್ ಸ್ಲಾಮ್ ಮತ್ತು ಒಲಿಂಪಿಕ್ಸ್ ಜಯ. ಒಂದೇ ವರ್ಷದಲ್ಲಿ 4 ಗ್ರ್ಯಾಂಡ್ ಸ್ಲಾಮ್ ಗೆಲುವು, ಡಬಲ್ಸ್ ಗೆಲುವು. ಉತ್ತರ ಒಂದೇ ವರ್ಷದಲ್ಲಿ 4 ಗ್ರ್ಯಾಂಡ್ ಸ್ಲಾಮ್ ಗೆಲುವನ್ನೇ ಕ್ಯಾಲೆಂಡರ್ ಗ್ರ್ಯಾಂಡ್ ಸ್ಲಾಮ್ ಎನ್ನುವರು. ಫ್ರೆಂಚ್ ಓಪನ್ ಹೆಚ್ಚು ಪ್ರಸಿದ್ಧ ಯಾವ ಕೋರ್ಟ್ಗಾಗಿ? ಗ್ರಾಸ್ ಕೋರ್ಟ್, ಹಾರ್ಡ್ ಕೋರ್ಟ್, ಕ್ಲೇ ಕೋರ್ಟ್, ಕಾರ್ಪೆಟ್ ಕೋರ್ಟ್. ಉತ್ತರ ಕ್ಲೇ ಕೋರ್ಟ್. ಆಟಗಾರನು ಗ್ರ್ಯಾಂಡ್ ಸ್ಲಾಮ್ ಗೆಲ್ತಿದ್ದರೆ ಅದು ಯಾವ ಸ್ಪೋರ್ಟ್ಸ್ಗೆ ಸಂಬಂಧಿಸಿದೆ? ಅದು ಕ್ರಿಕೆಟೋ, ಟೆನ್ನಿಸೋ, ಬಾಸ್ಕೆಟ್ಬಾಲೋ, ಫುಟ್ಬಾಲೋ? ಉತ್ತರ ಟೆನ್ನಿಸ್ ಕೋರ್ಟ್. ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಕ್ಲಾಸ್ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.